ಅಜ್ಜಿ ನಾವು ಗಣೇಶ ಕುಡಿಸ್ತಾ ಇದೀವಿ, ನೀವೇನಾದ್ರೂ ದುಡ್ಡು ಕೊಡಿ. ಹೌದೇನ್ರೋ, ನಾವು ಮನೆಯ ಗಣೇಶ ಕುಡಿಸ್ತೀವಲ್ಲ. ಅಲ್ಲ ಅಜ್ಜಿ, ನಾವು ರೋಡಲ್ಲಿ ಪೆಂಡಾಲ್ ಹಾಕಿ ಅಲಂಕಾರ ಮಾಡಿ ತುಂಬಾ ಚಲೋ ಮಾಡಿ ಕೊಡಿಸ್ತೀವಿ. ಅದಕ್ಕೆ ನೀವೇನಾದ್ರೂ ಹೆಚ್ಚಿಗೆ ದುಡ್ಡು ಕೊಟ್ರೆ ನಿಮ್ ಹೆಸರನ್ನ ಮೈಕ್ ನಾಗ ಅನೌನ್ಸ್ ಮಾಡ್ತೀವಿ ನೋಡ್ರಿ. ಆಗ ಎಲ್ಲಾ ಕಡೆ ನಿಮ್ ಹೆಸರು ಪಾಪ್ಯುಲರ್ ಆಗ್ತದ್ರಿ. ನೋಡ್ರ ಮಕ್ಳ, ನನ್ನ ಹತ್ರ ರೊಕ್ಕಿಲ್ಲ, ಯಜಮಾನ್ರು ಹೊರಗೋಗ್ಯಾರ, ಬಂದ್ಮೇಲೆ ಕೊಡಿಸ್ತೀನಿ, ನೀವು ನಾಳೆ ಬರ್ರಿ. ಇಲ್ಲ ಅಜ್ಜಿ, ನಾವು ಈ ಏರಿಯಾ ಇವತ್ ಮಾತ್ರ ಬರೋದು, ನಾಳೆ ಬರಲ್ಲ, ಬೇರೆ ಏರಿಯಾಗ ಹೋಗ್ತೀವಿ. ಹಂಗಾರೆ ನಾಡಿದ್ ಬರ್ರಿ. ಇಲ್ಲ, ನಾವು ಒಂದ್ಸಲ ಹೋಗಿದ್ದ ಏರಿಯಾಗೆ ಮತ್ತೆ ಹೋಗೋದಿಲ್ಲ ಅಜ್ಜಿ, ನಮ್ದು ಮರ್ಯಾದೆ ಐತಿ. ಹೌದನ್ರಾ ಮಕ್ಳ? ತಾತ ಎಷ್ಟೊತ್ತಿಗೆ ಬರ್ತಾರೆ? ಅವ್ರು ಗೊತ್ತಿಲ್ಲ, ಎಲ್ಲಿ ಹೋಗ್ಯಾರ, ಅವ್ರದೇನ್ ಟೈಮ್ ಉಂಟೇನೆ, ಯಾವಾಗಂದ್ರೆ ಅವ್ ಬರ್ತಾರ. ನೋಡ್ ಮತ್ತೆ ನಾ ರೇಷನ್ ತರ ಕೇಳೀನಿ, ಅದೇನ್ ತರ್ತಾರ ಬಿಡ್ತಾರ ಗೊತ್ತಿಲ್ಲ. ತಾತ ಇದ್ರೆ ನಿಮ್ ಜೊತೆ ಮಾಡಿ ಅವ್ರನ್ನ ಕಳಿಸ್ತಿದ್ದೆ. ಇಲ್ಲೇ ಮನೇಲಿದ್ರೆ ಅವಾಗ ಕಾಫಿ ಕೇಳ್ತಾನೆ ಇರ್ತಾರ. ಇಲ್ಲ, ದೊಡ್ಡವರು ನಮ್ ಜೊತೆ ಬಂದ್ರೆ ಯಾರು ದುಡ್ಡು ಕೊಡಲ್ಲ, ಯಾಕೆಂದ್ರೆ ಇದು ನಾವು ಹುಡುಗರೆಲ್ಲ ಸೇರಿ ಕುಡಿಸ್ತಿರೋದು. ನೀವು ದೊಡ್ಡವರು ಪೂಜೆ ಟೈಮಲ್ಲಿ ಬಂದ್ರೆ ಸಾಕು ನೋಡ್ರಿ. ಅದು ಸರಿ, ಈ ತಾತನ್ ನೋಡಿ ಯಾರು ದುಡ್ಡು ಕೊಟ್ಟಿ ಯಾರು ಹೇಳು. ಅಯ್ಯೋ ಅಜ್ಜಿ, ಬೇಗ ಏನಾದ್ರೂ ಮಾಡಿ, ನಾವ್ ಇನ್ನು ತುಂಬಾ ಮನೆಗಳಿಗೆ ಹೋಗ್ಬೇಕು. ನಮ್ ಬಜೆಟ್ ಬೇರೆ ಜಾಸ್ತಿ ಹಾಕೊಂಡಿದೀವಿ ಗೊತ್ತಾ? ಹೌದೇನ? ಎಷ್ಟ್ ಹಾಕೊಂಡಿರಿ ಬಜೆಟ್? ಅದೆಲ್ಲ ನಮ್ಮ ಆಡಿಟರ್ ನೋಡ್ಕೊತಾರೆ, ನೀವು ತಲೆ ಬಿಸಿ ಮಾಡ್ಕೋಬೇಡಿ ಅಜ್ಜಿ. ಸರಿ, ಒಂದ್ ಕೆಲ್ಸ ಮಾಡ್ರ ಮಕ್ಳ, ಈಗ ನಿಮ್ ಗಣೇಶ ಪೂಜೆಗೆ ನಾ ರೊಕ್ಕ ಕೊಡೋ ಬದ್ಲ ಕಡಿಮೆ ಮಾಡಿ ಕೊಡ್ತೀನಿ ನೋಡಿ. ಮತ್ತೆ ಹೆಂಗೋ ನೀ ಪ್ರಸಾದನೂ ಆಯ್ತು, ನಿಮ್ ಬಜೆಟ್ಗೂ ಅಡ್ಜಸ್ಟ್ ಆದಿತ್ತು. ಏನಂತೀರಿ? ಅದು ಒಳ್ಳೆ ಐಡಿಯಾ ಅಜ್ಜಿ. ಒಂದ್ 500 ಕಡಿಮೆ ಮಾಡ್ಕೊಡ್ತೀರಾ ಅಜ್ಜಿ? 500 ಯಾಕ? ಅಷ್ಟೊಂದ್ ಬೇಕೇನ? ಹೌದಜ್ಜಿ, ತುಂಬಾ ಜನ ಬರ್ತಾರೆ, ಎಲ್ರಿಗೂ ಪ್ರಸಾದ ಕೊಡ್ಬೇಕು. ಹೆಂಗೋ ನೀವು ಅಷ್ಟು ಮಾಡಿ ಕೊಟ್ರ ನಮ್ ಬಜೆಟ್ ಅಡ್ಜಸ್ಟ್ ಆಗ್ತೈತಿ ನೋಡ್ರಿ. ಹೌದೇನ್ರ? 500 ಅಂದ್ರೆ ತುಂಬಾ ರೊಕ್ಕ ಆಗ್ತದಲ್ಲೋ. ಅದಕ್ಕೆ ಅಜ್ಜಿ ನಾವು ಹೇಳಿದ್ದು, ನೀವು ಎಷ್ಟು ಸಾಧ್ಯನೋ ಅಷ್ಟು ದುಡ್ಡು ಕೊಡಿ ಅಂತ. ಆದ್ರೆ ನಿಮ್ ತಾತ ಇಲ್ವಲ್ಲ ಮನೆಯಾಗೆ. ತಾತ ಇದ್ರು ಏನು ಯೂಸ್ ಇಲ್ಲ ಅಜ್ಜಿ, ಈಗೆಲ್ಲ ಅಜ್ಜಿ ಕೈಯಲ್ಲೇ ಕಾಸಿರುತ್ತೆ. ನಮ್ ಮನೆಗೂ ಹಾಗೇನೆ, ತಾತಂಗೆ ದುಡ್ಡು ಬೇಕು ಅಂದ್ರೆ ಅಜ್ಜಿ ಹತ್ರನೇ ಕೇಳ್ತಾರೆ. ನೀವೇ ಗ್ರೇಟ್ ಅಜ್ಜಿ. ಹಂಗಂತೀರನ್ರ ಮಕ್ಳ? ಆತ ಬಿಡ್ರ, ನೀವ್ ಹೆಂಗೂ ಗಣೇಶ ಕೊಡಿಸ್ತೀನಿ ಅಂತಿದಿರಿ, ನಾನ್ ಪ್ರಸಾದಕ್ಕೆ ಅಂತ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಿಮ್ಗೆ 500 ಕಡಿಮೆ ಮಾಡಿ ಕೊಡ್ತೇನೆ. ಕುಡ್ಸೋ ದಿನ ಬಂದು ತಗೊಂಡು ಹೋಗ್ರಲ್ಲ, ಆಯ್ತಿನ? ಸರಿ ಅಜ್ಜಿ, ತುಂಬಾ ಥ್ಯಾಂಕ್ಸ್, ನೀವು ತುಂಬಾ ಒಳ್ಳೆಯವರು. ಯಾರೇ ಅದು? ಅವಾಗ್ಲಿಂದ ಯಾರ ಹತ್ರ ಮಾತಾಡ್ತಿದ್ದಿ? ಯಾರು ನೀವೆಲ್ಲ? ಓ, ತಾತ ಬಂದ್ರು ಅಜ್ಜಿ. ಒಳಗೆ ಇದ್ರು ಅನ್ಸತ್ತೆ ತಾತ. ಇಲ್ಲ ಕಡ್ಲ, ತಾತ ಒಳಕಿರ್ಲಿಲ್ಲ. ಅಜ್ಜಿ ಹೇಳಿಲ್ವಾಗ್ಲೇ, ಅವ್ರೇನ್ ಸುಳ್ಳು ಹೇಳ್ಯಾರ? ಈಗ ತಾತ ಹಿಂದ್ಗಡೆ ಬಾಗ್ಲಿಂದ ಬಂದಿರಬೇಕು ಅಲ್ವಾ ಅಜ್ಜಿ? ಹೌದು, ಕರೆ ಹೇಳ್ದಿ ನೋಡ್ ನೀನು. ನಾ ಹೇಳಿಲ್ಲನು? ಏನ್ ಬೇಕಪ್ಪ ನಿಮ್ಗೆ? ತಾತ, ಅದು ನಾವು ಗಣೇಶ ಕುಡಿಸ್ತಾ ಇದೀವಿ, ಅದಕ್ಕೆ ಏನಾದ್ರು ದುಡ್ಡು ಕೊಡಿ ಅಂತ ಬಂದಿದ್ದೀವಿ. ಅತ್ತೆವ, ತಿಂಡಿ ರೆಡಿ ಐತೆ, ತಿನ್ನಕ್ ಬರ್ರಿ. ಅತ್ತೆವ, ತಿಂಡಿ ರೆಡಿ ಐತೆ, ತಿನ್ನಕ್ ಬರ್ರಿ. ನೀ ಹೋಗಿ ತಿಂಡಿ ತಿನ್ನ. ನೀವು ಬರ್ರಿ. ನಂದಾತ, ನೀ ಹೋಗು, ನಾ ಇವ್ರನ್ನ ಕಳಿಸ್ ಬರ್ತೇನೆ. ಸರಿ ಆತ್. ಎಲ್ ಕುಡಿಸ್ತೀರಿ ಗಣೇಶನ? ಅದೇ ತಾತ, ಈ ಕಡೆ ಬೀದಿ ಬಸಣ್ಣ ಅಂಗಡಿ ಹತ್ರ. ಓ ಹೌದಾ, ನಮ್ ಬಸಣ್ಣ ಅಂಗಡಿ ಇದ್ರೇನ? ಚಲೋ ಆತ್ ಬಿಡು. ಏನಂದ್ಲು ನಮ್ಮ ಆಕಿ? ಅದೇ ತಾತ ಇಲ್ಲ, ಅವ್ರು ಬಂದ್ಮೇಲೆ ಬನ್ನಿ ದುಡ್ಡು ಕೊಡಿಸ್ತೀನಿ ಅಂದ್ರು. ದುಡ್ಡು ಅಜ್ಜಿನೇ ಕೇಳ್ಬೇಕಲ್ರೋ ಮಕ್ಳ? ನಮ್ಮನೇಲೂ ಹಂಗೇನೆ, ಅಜ್ಜಿಗೇನೇ ಬೇಕಿದ್ರು ತಾತನ್ನೇ ಕೇಳ್ತಾರೆ. ತಾತಾನೇ ಗ್ರೇಟ್. ಹೌದಲ್ಲ ಮಗ, ಒಂದ್ ಕೆಲ್ಸ ಮಾಡು, ಇಲ್ಲಿ ದುಡ್ಡು ಕೊಟ್ರ ಅಜ್ಜಿ ಗರಂ ಆಗ್ತಾಳ. ನೀವು ಆ ಬಸಣ್ಣ ಅಂಗಡಿಗೆ ಹೋಗಿ ನನಗೆ ಫೋನ್ ಹಚ್ಚಾಕ್ ಹೇಳಿ, ಅವ್ನ್ ಹೇಳ್ತಾನೆ, ಅವ ನಿಮ್ಗೆ ರೊಕ್ಕ ಕೊಡ್ತಾನೆ, ತಗೊಂಡು ಹಬ್ಬ ಮಾಡ್ರಿ. ಅಜ್ಜಿಗೆ ಹೇಳ್ಬೇಡ್ರಿ ನಾ ಕೊಟ್ಟೆ ಅಂತ. ಫೋನ್ ನಂಬರ್ ಕೊಡಿ ತಾತ. ಇಲ್ಲ, ಬಸ್ಸಂಗೆ ಹೇಳ್ರೋ ಮಕ್ಳ, ಅವ ನಂಗ ಫೋನ್ ಹಚ್ತಾನ, ನಾ ಹೇಳ್ತೀನಿ. ಸರಿ ತಾತ, ನಾವ್ ಹೋಗ್ತೇವಿ. ಆಯ್ತು ಮಕ್ಳ, ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ತಾತ, ಅಜ್ಜಿನ ಕರ್ಕೊಂಡು ನೀವು ಬರ್ಬೇಕು ಗಣೇಶ ಫಂಕ್ಷನ್ಗೆ. ಆಯ್ತ್ರೋ ಮಕ್ಳ, ಬರ್ತೀವಿ. ಏನ್ರಿ ಹೇಳಿದ್ರಿ ಆ ಮಕ್ಳಿಗೆ? ಏನಿಲ್ಲ ಕಡ್ಲೆ ಮರೈತಿ, ಅವ್ರು ಹೇಳ್ದೆ, ನಮ್ಮ ಆಕಿ ಏನ್ ಹೇಳ್ತಾಳೆ ಅದೇ ಫೈನಲ್, ಹೋಗ್ ಬನ್ನಿ ಅಂತ ಕಳಿಸ್ಬಿಟ್ಟೆ. ಹಬ್ಬಕ್ಕೆ ಮಕ್ಳು ಮೊಮ್ಮಕ್ಳು ಎಲ್ಲ ಊರಿಂದ ಬರ್ತಾರೆ, ನೀವೆಲ್ಲೂ ಹೊರಗೆ ಹೋಗ್ಬೇಡ್ರಿ, ಇಲ್ಲೇ ಇದ್ದವ್ರಿಗೆಲ್ಲ ನೋಡ್ಕೊಳ್ರಿ. ಆತಾತು, ನಾ ಎಲ್ಲೂ ಹೋಗಲ್ಲ, ಅಡ್ಗೆ ಮನೆಯಾಗೆ ಒಂದ್ ಚೇರ್ ಹಾಕೊಂಡ್ ಕೂತಿರ್ತೀನಿ ನೋಡ್. ಮತ್ತ ಅಡ್ಗೆ ಮನೆ ಯಾಕ? ಇಲ್ಲ ಸೋಫಾ ಇಲ್ಲೇನ, ಇಲ್ಲೇ ಕುಂದ್ರಿ.